ಯಾರು ಡ್ಯಾಡಿ ಡ್ಯಾಡೀಸ್ ಹೋಮ್ ಅಂದ್ರೇನು? ಕುಮಾರಸ್ವಾಮಿ ಅವರೇ ಮೊದಲು ಇದೆಲ್ಲ ಬಿಡಿ. ಬೆಂಗಳೂರಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕಿಡಿಕಾರಿದ್ದಾರೆ. ಎಚ್ಡಿಕೆ ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಮಾತು. ಈಗ್ಯಾಕೆ ಒಂದು ವಿಚಾರವಾಗಿ ಮಾತನಾಡ್ತೀರಾ? ಯಾರ್ ಡ್ಯಾಡಿ ಡ್ಯಾಡೀಸ್ ಹೋಮ್ ಅಂದ್ರೇನು? ಕುಮಾರಸ್ವಾಮಿ ಅವರೇ ಮೊದಲು ಇದೆಲ್ಲ ಬಿಡಿ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕಿಡಿಕಾರ್ತಿದ್ದಾರೆ. ಎಚ್ಡಿಕೆ ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಮಾತು, ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಕುಮಾರಸ್ವಾಮಿ ರಾಜೀನಾಮೆ ಕೊಡ್ಲಿ. ಮೊದಲು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟ ನಂತರ ನೋಡ್ಕೊಳ್ಳೋಣ. ಅವರನ್ನ ರಾಜ್ಯಕ್ಕೆ ಯಾಕೆ ಕರ್ಕೊಂಡು ಬರ್ತಾ ಇದ್ದೀರಾ? ಈಗ ಅವರು ದೇಶದಲ್ಲಿದ್ದಾರೆ, ದೇಶ ಸೇವೆಯನ್ನ ಮಾಡ್ಲಿ. ಮೊದಲು HMT ಅವರಿಗೆ ನ್ಯಾಯ ಕೊಡಿಸ್ಲಿ. HD ಕುಮಾರಸ್ವಾಮಿಗೆ ಡಿಕೆ ಸುರೇಶ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ AI ವಿಡಿಯೋ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. HDKಗೆ ಡಿಕೆ ಬ್ರದರ್ಸ್ ಡಿಚ್ಚಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಯಾರ್ ಡ್ಯಾಡೀಸ್ ಹೋಮ್ ಅಂತ ಅಂದ್ರೆ ಅದರ ಅರ್ಥ ಏನು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ಮೊದಲು ಇದೆಲ್ಲವನ್ನು ಕೂಡ ಬಿಡಬೇಕಾಗಿದೆ. ಸುಮ್ಮನೆ ಏನೇನು ಹೇಳೋದಲ್ಲ, ಏನೇನೋ ಆಪಾದನೆ ಮಾಡೋದಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕಿಡಿಯನ್ನ ಕಾರಿದ್ದಾರೆ. HDK ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಈ ಮಾತು, ಆಮೇಲೆ ನೋಡ್ಕೊಳ್ಳೋಣ ಬಿಡಿ ಅಂತ ಕೂಡ ಹೇಳಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ಸದ್ಯಕ್ಕೆ ಏನಿದು ಕಾಂಗ್ರೆಸ್ ಮತ್ತು JDS ನಡುವೆ ಈ ರೀತಿಯಾಗಿ ಟ್ವೀಟ್ ವಾರ್ಗಳು ನಡೀತಾ ಇದೆ. ಅಭಿವೃದ್ಧಿ ಕೆಲಸದ ಬಗ್ಗೆ ಚರ್ಚೆ ಮಾಡಿ ಅಂತಂದ್ರೆ ಯಾವ ಪಕ್ಷ ಕೂಡ ಮುಂದಕ್ಕೆ ಬರಲ್ಲ. ಆದ್ರೆ ಈ ರೀತಿಯಾಗಿ ಟ್ವೀಟ್ ಮಾಡಿ ಜನರಿಗೆ ಅಸಹ್ಯ ಬರುವಂತೆ ಟ್ವೀಟ್ ಮಾಡಿ ಅಂದ್ರೆ ಅದಕ್ಕೆ ಮೊದಲು ಬರ್ತಾರ ಅಂತ ಸಾಹಿತ್ಯ ಕಳೆದ 2 ದಿನಗಳಿಂದಲೂ ಕೂಡ DCM DK ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ನಡುವೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ಗಳು ಜೋರಾಗಿದೆ. ಅಂದ್ರೆ ಒಬ್ರಿಗೊಬ್ರು ಪೋಸ್ಟ್ ಗಳನ್ನ ಮಾಡ್ಕೊಳ್ಳುವ ಮೂಲಕ ಕಾಲೆಳೆದುಕೊಳ್ಳುವಂತಹದ್ದು, ಜೊತೆಗೆ ಹಿಂದಿನ ಒಂದಿಷ್ಟು ಘಟನೆಗಳನ್ನ ನೆನಪಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ತೀರಾ ಕೆಳಮಟ್ಟದಲ್ಲಿ ಇಳಿದು JDS ಕೂಡ ಒಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಹಾಕಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು DK ಸುರೇಶ್ ಕೂಡ ಅದಕ್ಕೊಂದು ರಿಪ್ಲೈ ಮಾಡಿದ್ದಾರೆ. ಅಂದ್ರೆ ದೇಶದ ಕೆಲಸ ಮಾಡ್ತಾ ಇರುವಂತವ್ರು ಅವರು ರಾಜ್ಯದಲ್ಲಿ ಇಲ್ಲ, ಆದ್ರೆ ಈ ಬಗ್ಗೆ ರಾಜ್ಯದಲ್ಲಿ ಮಾತನಾಡುವಂತಹದ್ದು ಸರಿಯಲ್ಲ. HMT ಅವರಿಗೆ ಮೊದಲು ನ್ಯಾಯ ಕೊಡಿಸ್ಲಿ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ. ಕಾರಣ ಇತ್ತೀಚೆಗೆ HMT ತನ್ನ ಪ್ರೊಡಕ್ಷನ್ ಏನಿತ್ತು ಅದನ್ನ ನಿಲ್ಲಿಸಿದೆ ಅನ್ನುವಂತಹ ವಿಚಾರವಾಗಿ. ಇದರ ಜೊತೆಗೆ ಅವರು ಕುಮಾರಸ್ವಾಮಿ ಅವ್ರಿಗೂ ಕೂಡ ಒಂದು ತಿರುಗೇಟನ್ನ ಕೊಟ್ಟಿರುವಂತಹದ್ದು. ಏನು JDS ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿತ್ತು, ಏನು CD ಫ್ಯಾಕ್ಟರಿ ಅನ್ನುವಂತಹ ಪದಗಳನ್ನ ಬಳಸಿ ಅದಕ್ಕೂ ಕೂಡ ತಿರುಗೇಟು ಕೊಟ್ಟಿದ್ದಾರೆ. CD ಫ್ಯಾಕ್ಟರಿ ಅನ್ನುವಂತಹದ್ದು ಎಲ್ಲಿದೆ ಅನ್ನುವಂಥದ್ದನ್ನ ಮೊದಲು ತಿಳ್ಕೊಳ್ಬೇಕು. ಹಾಸನ ಹೊಳೆನರಸೀಪುರಕ್ಕೆ ಅಲ್ಲಿ ಹೋಗಿ ಕೇಳಿದ್ರೆ CD ಅನ್ನುವಂತಹ ಫ್ಯಾಕ್ಟರಿ ವಿಚಾರವಾಗಿ ಎಲ್ಲರೂ ಕೂಡ ಹೇಳ್ತಾರೆ. ಇದರ ಬಗ್ಗೆ ಧ್ವನಿ ಎತ್ತದೇ ಇರುವಂತವ್ರು, ಇದರ ಬಗ್ಗೆ ಇದೊಂದು ದುರಂತ ಅನ್ನುವಂತಹ ವಿಚಾರವನ್ನ ಹೇಳದೇ ಇರುವಂತಹ JDS ನಾಯಕರುಗಳು ಈಗ ಇದನ್ನ ಮಾತನಾಡುವಂತಹದ್ದು ದೇಶದ ದುರಂತ ಅನ್ನುವಂತಹ ಅರ್ಥದಲ್ಲಿ ಏನು ತಿರುಗೇಟನ್ನ ಕೊಟ್ಟಿರುವಂತಹದ್ದು. ಹಾಗಾಗಿ ಈ ಇಬ್ಬರ ನಡುವಿನ ಏನು ಪೋಸ್ಟ್ ವಾರ್ ಇದೆ, ಆ ಪೋಸ್ಟ್ ವಾರು ಜೊತೆಗೆ JDS ನ ಪೋಸ್ಟ್ ವಾರ್ಗಳೇನಿದೆ ಅದೆಲ್ಲದಕ್ಕೂ ಕೂಡ ಇವತ್ತು DK ಸುರೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.